ಪರಪ್ಪನ ಅಗ್ರಹಾರ ಸೇರಿರುವಂತಹ ರೇವಣ್ಣ ಇದೀಗ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲನ್ನು ಸೇರಿದ್ದಾರೆ. ರೇವಣ್ಣ ಕ್ವಾರಂಟೈನ್ ಜೈಲಿನ ವಿಐಪಿ ಸೆಲ್ನಲ್ಲಿ ಇದ್ದಾರೆ. ವಿಐಪಿ ಸೆಲ್ನಲ್ಲಿ ರೇವಣ್ಣ ಸೆರೆವಾಸ ನಡೀತಾ ಇದೆ. ಟಿವಿ, ಫ್ಯಾನ್ ಮತ್ತು ಹಾಸಿಗೆ ವ್ಯವಸ್ಥೆ ಇರುವಂತಹ ಸೆಲ್ನ ವ್ಯವಸ್ಥೆ ಮಾಡಲಾಗಿದೆ. ಸದ್ಯ ಜೈಲಾಧಿಕಾರಿಗಳಿಂದ ರೇವಣ್ಣ ಅವರ ವೈಯಕ್ತಿಕ ಮಾಹಿತಿಗಳನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಅದಾದ ಬಳಿಕ ಆನ್ಲೈನ್ನಲ್ಲಿ UTP ನಂಬರ್ ಕೂಡ ಜನರೇಟ್ ಮಾಡಲಾಗುತ್ತೆ. ಅಂದರೆ ವಿಚಾರಣಾಧೀನ ಕೈದಿಯ ನಂಬರ್ ಇದೆಯಲ್ಲ, ಆ ನಂಬರನ್ನು ಜನರೇಟ್ ಮಾಡಲಾಗುತ್ತೆ. ಈಗಾಗಲೇ ಸಮಯ ಮುಗಿದ ಹಿನ್ನೆಲೆಯಲ್ಲಿ ನಾಳೆ UTP ನಂಬರನ್ನು ಜನರೇಟ್ ಮಾಡಲಾಗುತ್ತೆ. ಈಗಾಗಲೇ ಸಮಯ ಕೂಡ ಮುಗಿತು, ವರ್ಕಿಂಗ್ ಅವರ್ಸ್ ಕೂಡ ಮುಗಿತು. ಹೀಗಾಗಿ ನಾಳೆ ಅವರ UTP ನಂಬರನ್ನು ಜನರೇಟ್ ಮಾಡಲಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರನ್ನು ಇವತ್ತು ಪರಪ್ಪನ ಅಗ್ರಹಾರಕ್ಕೆ ರವಾನೆ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಇದೀಗ ಕ್ವಾರಂಟೈನ್ ಜೈಲಿನಲ್ಲಿ ರೇವಣ್ಣ ಇದ್ದಾರೆ. ಕ್ವಾರಂಟೈನ್ ಜೈಲಿನ VIP ಸೆಲ್ನಲ್ಲಿ ರೇವಣ್ಣ ಅವರು 7 ದಿನಗಳವರೆಗೆ ಸೆರೆವಾಸ ಅನುಭವಿಸಲಿದ್ದಾರೆ. ಇನ್ನು ಸೆಲ್ನಲ್ಲಿ ರೇವಣ್ಣ ಅವರು 7 ದಿನಗಳ ಸೆರೆವಾಸವನ್ನು ಮಾಡಲಿದ್ದಾರೆ. ಇನ್ನು ಈ ಒಂದು ಸೆಲ್ನಲ್ಲಿ ಏನೇನಿದೆ, VIP ಸೆಲ್ನಲ್ಲಿ ಟಿವಿ ಇದೆ, ಫ್ಯಾನ್, ಹಾಸಿಗೆಯ ವ್ಯವಸ್ಥೆ ಇರುವಂತಹ ಒಂದು ಸೆಲ್ಲನ್ನು ನೀಡಲಾಗಿದೆ. ಸದ್ಯ ಜೈಲಾಧಿಕಾರಿಗಳು ರೇವಣ್ಣ ಅವರ ವೈಯಕ್ತಿಕ ಮಾಹಿತಿಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಅವರಿಂದ ಏನೆಲ್ಲ ಮಾಹಿತಿಗಳನ್ನು ದಾಖಲು ಮಾಡಿಕೊಳ್ಬೇಕು, ಆ ಮಾಹಿತಿಗಳನ್ನು ಜೈಲು ಅಧಿಕಾರಿಗಳು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅದಾದ ಬಳಿಕ ಆನ್ಲೈನ್ನಲ್ಲಿ UTP ನಂಬರ್ ಜನರೇಟ್ ಮಾಡಲಾಗುತ್ತೆ. ಅಂದರೆ ವಿಚಾರಣಾಧೀನ ಕೈದಿ ಅನ್ನುವಂತಹ ಒಂದು ನಂಬರ್ ಇದೆಯಲ್ಲ, ಆ ನಂಬರನ್ನು ಜನರೇಟ್ ಮಾಡಲಾಗುತ್ತೆ, ಆ ನಂಬರನ್ನು ಕೊಡಲಾಗುತ್ತೆ. ಈಗಾಗಲೇ ಸಮಯ ಮುಗಿದ ಹಿನ್ನೆಲೆಯಲ್ಲಿ ನಾಳೆ UTP ನಂಬರ್ ಜನರೇಟ್ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಪ್ರಮುಖವಾಗಿ ಜೈಲಿನಲ್ಲಿ ಇವತ್ತು ಏನೇನಾಯಿತು? ಕೊನೆಯ ಕ್ಷಣದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸಲಾಯಿತು. ಆರೋಗ್ಯ ತಪಾಸಣೆ ಬಳಿಕ ಯಾವ ಸೆಲ್ನಲ್ಲಿ ಇರಿಸಲಾಗಿದೆ, ಅದೇ ರೀತಿಯಾಗಿ ಅವರ UTP ನಂಬರ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಈಗಾಗಲೇ ರೇವಣ್ಣ ಅವ್ರನ್ನ ತಗೊಂಡೋಗಿ ಜೈಲು ಅಧಿಕಾರಿಗಳ ಸುಪರ್ದಿಗೆ ಕೊಟ್ಟಿರುವಂತದ್ದು, ಅಲ್ಲಿನ ಪ್ರೊಸೀಜರ್ಗಳು ಮುಗ್ದಿರುವಂತದ್ದು. ರೇವಣ್ಣ ಅವರ ವೈಯಕ್ತಿಕ ಮಾಹಿತಿಗಳನ್ನ ಒಂದಿಷ್ಟು ಎಂಟ್ರಿಯನ್ನ ಮಾಡ್ಕೊಳ್ತಾರೆ. ಮತ್ತೆ ಅವ್ರಿಗೆ VIP ಸೆಲ್ ಅನ್ನ ಕೊಡಲಾಗಿದೆ. ಅವ್ರಿಗೆ ಬೇಕಾಗಿರೋ ಅದಕ್ಕೆ ಶಾಸಕರಾಗಿರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಸಪರೇಟ್ ಬ್ಯಾರಿಕೇಡ್ ಮತ್ತು VIP ಸೆಲ್ ಅನ್ನ ಕೊಡಲಾಗಿರುತ್ತೆ. ಸೊ ಅದರ ಜೊತೆಗೆ ಅವ್ರಿಗ ಏನು ಅನಾರೋಗ್ಯದ ಕಾರಣವನ್ನ ಕೂಡ ಕೋರ್ಟ್ ನಲ್ಲಿ ಕೊಟ್ಟಿದ್ರು. ಅದಾದ ನಂತರ ಜೈಲಿಗೆ ಹೋದಂತ ಸಂದರ್ಭ ಕೂಡ ಜೈಲು ಅಧಿಕಾರಿಗಳು ಅಲ್ಲಿರುವಂತಹ ಅವರ ಆಸ್ಪತ್ರೆಯಲ್ಲಿ ಯಾವುದೇ ಈ ರೀತಿಯಾಗಿ ಆರೋಪಿಗಳು ಬಂದಂತ ಸಂದರ್ಭದಲ್ಲಿ ಒಮ್ಮೆ ಅವರು ಕೂಡ ಮೆಡಿಕಲ್ ಅನ್ನ ಮಾಡಿಸ್ಕೊಳ್ತಾರೆ. ಯಾವ್ದಾದ್ರು ಅನಾರೋಗ್ಯ ಇದೆಯಾ, ಅವ್ರಿಗೆ ಸಮಸ್ಯೆ ಇದೆಯಾ ಅಂತ ಕಾರಣಕ್ಕಾಗಿ ಅದನ್ನು ಕೂಡ ಮಾಡಿಸ್ಕೊಂಡಿರುವಂತದ್ದು. ಅದರ ಜೊತೆಗೆ ಆನ್ಲೈನ್ ನಲ್ಲಿ ಅವರ ಎಲ್ಲಾ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತಾರೆ. ಸದ್ಯ ಅಪ್ಡೇಟ್ ಮಾಡಿದ್ರೆ UTP ನಂಬರ್ ಒಂದು ಕೂಡ ಬಂದಿಲ್ಲ, ಅದು ನಾಳೆ ಕೊಡುವಂತ ಸಾಧ್ಯತೆ. ಏನು ವಿಚಾರಣಾ ಕೈದಿನ ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ ಇಂದ ಕೂಡ ಜನರೇಟ್ ಆಗಿಲ್ಲ, ಅದು ನಾಳೆ ಜನರೇಟ್ ಆಗುತ್ತೆ, ನಾಳೆ ಅವ್ರಿಗೆ ಕೊಡ್ಬೋದು. ಅದರ ಜೊತೆಗೆ ಎಂದಿನಂತೆ ಅವ್ರಿಗೆ ಊಟದ ವ್ಯವಸ್ಥೆಗಳು ಕೂಡ ಆಗ್ತದೆ. ಸೊ VIP ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಸದ್ಯ ಅವ್ರನ್ನ ಈಗ ಭದ್ರತೆಯನ್ನ ಹಾಕೊಂಡ್ರೆ 24 ಗಂಟೆ ಕೂಡ ಅವ್ರಿಗೆ ಭದ್ರತೆ ಇರುತ್ತೆ, ಭದ್ರತೆಯನ್ನ ಹಾಕಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.